ಹ್ಯಾಂಡಿಕ್ಯಾಪು ಆಟ ಓಡ್ಸೋಕೆ ಹೋಗಿದ್ದಾರೆ ಸರ್. ಈ ಮನೇನ ಹೊಡೆದಾಗ್ತಾ ಇರತ್ತೆ. ಅವ್ರ ಮಕ್ಕಳು ಫಲ ಎಲ್ಲ ಏನಾಗದು ಸರ್, ಅವರೆಲ್ಲ ಬೀದಿಯಲ್ಲಿ ಬಿದ್ದುಬಿಡ್ಬೇಕು ಸರ್. ದೇವರೆಲ್ಲ ಹೇಳ್ತಾರೆ, ನೈಟೆಲ್ಲ ಬಂದು ಅಳ್ತಾ ಇದ್ದಾರೆ ಸರ್ ನಮ್ಮ ಹತ್ರ ಬಂದುಬಿಟ್ಟು. ಪಾಪ ಬಾಮ ಏನಮ್ಮ ಅಂತ ಹೇಳಿದ್ರು, ಮನೆ ಹೊಡೆದಾಕ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಈಗ ನೀವೇನು ಮಾಡ್ಬೇಕಂತೀವಿ? ಮನೆ ಸೋಮವಾರ ಬಂದರು, ಅವರು ಜವಾಬ್ದಾರಿ ಇಲ್ದವ್ರು ಹೊಡೆದ್ರು ಅಂತಂದು ಹೇಳಿದ್ರೆ ಏನು ಗತಿ ಇದು ಮುಂದೆ ನಿಮಗೆ? ಬಿಟ್ಕೊಡಲ್ಲ ಸರ್. ನಮಗೆ ಮನೆ ಬೇಕು. ನಾವು ದುಡ್ಡು ಕೊಟ್ಟಿನೇ ತಗೊಂಡಿರೋದು. ನಮ್ಗೆ ಯಾರು ಫ್ರೀಯಾಗಿ ಕೊಟ್ಟಿಲ್ಲ, ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ಓಕೆ, ಹಾಗಾದರೆ ಈ ವಿಚಾರದಲ್ಲಿ ಒಂದು DC ಅವರು ಸ್ಪಷ್ಟನೆಯನ್ನು ಕೊಡಬೇಕು. ನಾವು ಏನು ಸೋಮವಾರ ಬಂದು ಕೂಡ ಇದು ಒಂದು ಅಂಗವಿಕಲರ ಮನೆ ರೀ. ಅವ್ರು ಏನು ರೀ ಪಾಪ ಎಷ್ಟು ಸಂಪಾದಿಸ್ಬೋದು ರೀ ದಿನಕ್ಕೆ? ಹಾಂ, ಎಷ್ಟು ಸಂಪಾದಿಸ್ಬೋದು ರೀ? ಅಂಥವ್ರ ಮನೇನೋ ಬಂದು ಹೊಡಿತೀನಿ ಅಂತಾರಲ್ಲ, ಯಾವ ರೀತಿಯ ಪದ ಬಳಕೆ ಜಿಲ್ಲಾಧಿಕಾರಿಗಳಿಗೆ ಮಾಡಬೇಕು ಅನ್ನೋದು ನಂಗೆ ನಿಜವಾಗ್ಲೂ ಬರ್ತಾ ಇಲ್ಲ. ಅವ್ರು ನಿಜವಾಗ್ಲೂ ನೈತಿಕತೆ ಅನ್ನೋದನ್ನು ಓದಿದ್ರೆ ದಯವಿಟ್ಟು ಇದಕ್ಕೊಂದು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ. ಇದನ್ನ ಎನಿ ಕಂಡೀಷನ್ ರಾಜ್ಯ ಸರ್ಕಾರದ ಗಮನಕ್ಕೆ ನೇರವಾಗಿ ಅವರೇ ಕೊಡಬೇಕು. ಇದ್ರ ಜೊತೆಗೆ ಜಿ ಪರಮೇಶ್ವರ್ ಏನಿದ್ದಾರೆ ಅವರು ಕೂಡ ಸೂಕ್ತವಾದಂಥ ಕ್ರಮಗಳನ್ನ ಆ ಪೊಲೀಸರ ವಿರುದ್ಧ ತಗೋಬೇಕು. DC ಅವರಿಗೆ ಸೂಕ್ತ ಆದೇಶವನ್ನ ಕೊಡಬೇಕು. ಇವರಿಗೆ ಆಶ್ರಯದ ಆಶ್ವಾಸನೆಯನ್ನ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ನೇರವಾಗಿ ಹೇಳಿದ್ದಾರೆ, ಇವರ ಸಾಮೂಹಿಕ ಸಾವಿಗೆ ಸರ್ಕಾರ, DC, AC, ಕಂದಾಯ ಇಲಾಖೆ, ಯಾವೆಲ್ಲ ಇಲಾಖೆಗಳಿದಾವೆ ಅವರೇ ನೇರವಾಗಿ ಕಾರಣವಾಗುವಂಥದ್ದು. ನ್ಯಾಯ ಸಿಗಬೇಕು ಸರ್. ನಾವು ಬಡವರು, ಮಕ್ಕಳು ಮನೆ ಕಟ್ಕೊಂಡು ಮಕ್ಕಳು ಓದ್ತಾ ಇದಾವೆ, ಕರೆಂಟ್ ಇಲ್ಲ, ಮನೆ ಹೊಡೆದಾಕ್ಬಿಟ್ರೆ ಸರ್. ಇವತ್ತು ಸ್ಕೂಲ್ ಬಿಟ್ಟು ಮನೇಲಿ ಇದಾರೆ ಸರ್. ನಾವು ಮಕ್ಕಳು ಮರ್ಕೊಂಡು ನಾವು ಎಲ್ಲಿ ಹೋಗೋಣ? ಸಿಮಣಕ್ಕೆ ಬೆಂಕಿ ಹಚ್ಬಿಡ್ರಿ, ಮನೆ ಹೊಡಿಬಾರ್ರಿ, ಸಿಮಣಕ್ಕೆ ಬೆಂಕಿ ಹಚ್ಬಿಟ್ಟು ನಾವು ಸತ್ತೋಗ್ತೀವಿ ಎಲ್ಲರೂ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.